ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವೀಡಿಯೋ ಬಂದು ನಾನು ಹೊಸ ಜ್ಯುವೆಲರಿಗಳನ್ನ ಈಸ್ಕೊಂಡು ಬಂದೆ, ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಪ್ರೀವಿಯಸ್ ಲಾಗಲ್ಲಿ ಒಂದು ವಿಡಿಯೋ ಹಾಕಿದ್ದೆ, ನಾನು 75 ಗ್ರಾಮಷ್ಟು ಗೋಲ್ಡ್ ನಾನು ಮಾಡೋಕ್ಕೆ ಹಾಕಿದ್ದೀನಿ, ಅದನ್ನು ಈಸ್ಕೊಂಡು ಬಂದಮೇಲೆ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಅಂತ. ಆ ಜ್ಯುವೆಲರಿಗಳನ್ನ ನಾನು ಇವಾಗ ಈಸ್ಕೊಂಡು ಬಂದಿದ್ದೀನಿ. ಮತ್ತು ಇನ್ನೊಂದು ಚೇಂಜಸ್ ಏನಪ್ಪ ಅಂತಂದರೆ, ನಂದು ಹಳೆ ಜ್ಯುವೆಲರಿನ ಕೊಟ್ಬಿಟ್ಟು ಈ ಜ್ಯುವೆಲರಿ ತೊಗೊಂಡಿದ್ದೀನಿ ಅಂತ ನಿಮ್ಮ ಹತ್ರ ಹೇಳಿದ್ದೆ. ಮತ್ತು ಲಾಸ್ಟ್ ವಿಡಿಯೋದಲ್ಲಿ ಒಂದು ಹೇಳಿದೆ ನಿಮ್ಮ ಹತ್ರ, ಒಂದು ಕಮೆಂಟು ನನಗೆ 75 ಗ್ರಾಮ್ನ ಉಳಿಸ್ತು ಅಂತ ಹೇಳ್ಬಿಟ್ಟು. ಅದು ಹೇಗೆ ಅಂತ ಅಂದರೆ, ನಾನು ಒಬ್ಬರು ಸಬ್ಸ್ಕ್ರೈಬರ್ ಕಮೆಂಟ್ ಹಾಕಿದರು, ಇದೇ ಚೆನ್ನಾಗಿದೆಯಲ್ಲ, ಇದನ್ನು ಯಾಕೆ ಕೊಡ್ತಾ ಇದ್ದೀರಾ, ಇದನ್ನು ಕೊಟ್ಬಿಟ್ಟು ಯಾಕೆ ಬೇರೆ ಮಾಡಿಸ್ಕೊತಾ ಇದ್ದೀರಾ, ಮತ್ತು ಇದು ವೇಸ್ಟೇಜ್, ನೀವೇನೇನು ಪೇ ಮಾಡಿದ್ದೀರಾ ಲಾಸ್ಟ್ ಟೈಮ್ ವೇಸ್ಟೇಜ್ ಅದೆಲ್ಲ ನಿಮಗೆ ವೇಸ್ಟ್ ಆಗುತ್ತಲ್ವಾ, ಮತ್ತು ಮನಿ ವೇಸ್ಟ್ ಅಲ್ವಾ ಅಂತ ಹೇಳ್ಬಿಟ್ಟು. ಮತ್ತು ಅದನ್ನು ಸ್ವಲ್ಪ ಹರಳಿ ಇರೋದ್ರಿಂದ ಅದು ಬಿದ್ದು ಹೋಗ್ತಿತ್ತು ಅಂತ ನಾನು ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಮತ್ತು ಇವಾಗ ಮತ್ತೆ ಮಾಡಿಸೋದ್ರಲ್ಲೂ ತುಂಬ ಹರಳೆಲ್ಲ ಇರುತ್ತಲ್ವ, ಸೊ ಅದೂ ಬಿದ್ದೋಗುತ್ತಲ್ವ. ಸೊ ಹಳೇದೇನಕ್ಕೆ ನೀವು ಹಾಕ್ಬಿಟ್ಟು ತೊಗೋತೀರಾ, ಹಳೇದು ಹಾಕಿದ್ರೆ ಮತ್ತು ವೇಸ್ಟೇಜ್ ಎಲ್ಲ ವೇಸ್ಟ್ ಆಗುತ್ತೆ, ಮತ್ತು ನೀವು ಕೊಟ್ಟಿರೋ ಕೂಲಿ ಎಲ್ಲ ವೇಸ್ಟ್ ಆಗುತ್ತೆ, ಮತ್ತು ಇದಕ್ಕೂ ಮತ್ತೆ ಹೊಸ ಕೂಲಿ ಎಲ್ಲ ಕೊಡಬೇಕು, ಮತ್ತು ನೀವು ಮಾಡ್ತಾ ಇರೋದೇ ವೇಸ್ಟ್ ಅಲ್ವಾ ಅಂತ ಒಂದು ಕಮೆಂಟ್ ಬಂದಿತ್ತು. ಆ ಕಮೆಂಟ್ ಬಂದಮೇಲೆ ನಾನೇನು ಮಾಡಿದೆ, ಯೋಚನೆ ಮಾಡಿದೆ, ಹೌದಲ್ವಾ, ನಂದು ವೇಸ್ಟೇಜು ಕೂಲಿ ಏನೇನು ಕೊಟ್ಟಿದ್ದೀನಿ ಎಲ್ಲ ವೇಸ್ಟ್ ಆಗುತ್ತೆ, ಮತ್ತು ಅದು ಹಳೆ ಚಿನ್ನ ಬೇರೆ ಸ್ವಲ್ಪ ಗಟ್ಟಿಯಾಗಿ ಬೇರೆ ಇತ್ತು, ಅದನ್ನು ಕೊಟ್ಟರೆ ಮತ್ತೆ ನನಗೆ ವೇಸ್ಟ್ ಆಗುತ್ತಲ್ವ ಅಂತ ಹೇಳ್ಬಿಟ್ಟು ಏನು ಮಾಡ್ಬೋದು ಅಂತ ಯೋಚನೆ ಮಾಡಿದೆ, ಕೊಡೋದು ಬೇಡ ಅಂತ ಡಿಸೈಡ್ ಮಾಡಿದೆ. ಸೊ ಅವ್ರು ಹೇಳಿದ ಒಂದು ಕಮೆಂಟಿಂದ ನನಗೆ 75 ಗ್ರಾಮ್ ಉಳ್ಕೊತು. ಮತ್ತು ಈ 75 ಗ್ರಾಮ್ನ ನಾನು ಮಾಡೋಕ್ಕೆ ಹಾಕ್ಬಿಟ್ಟಿದ್ದೆ, ನನ್ನ ಹತ್ರ ಅಮೌಂಟು ಕೂಡ ಇರಲಿಲ್ಲ. ಮತ್ತು ಹೇಗೆ ತೊಗೊಳ್ಳೋದು ಅದನ್ನು ಕೊಡೋಕ್ಕಾಗಲ್ಲ, ಮತ್ತು ಏನು ಮಾಡೋದು, ಹೆಂಗೆ ತೊಗೊಳ್ಳೋದು ಅಂತ ಹೇಳ್ಕೊಳ್ಳೋಣ. ಹಾಕಿರೋ ಜ್ಯುವೆಲರಿಗಳನ್ನ ಆಲ್ಮೋಸ್ಟ್ ಅದು 8 ಲ್ಯಾಕ್ ಮೇಲೆ ಆಗಿತ್ತು, ಬಿಕಾಸ್ 75 ಗ್ರಾಮ್ ಇತ್ತಲ್ವ, 8 ಲ್ಯಾಕ್ ಮೇಲೆ ಆಗಿಬಿಟ್ಟಿತ್ತು. ನನ್ನ ಹತ್ರ ಅಮೌಂಟ್ ಇಲ್ಲ. ನಾನು ಅಂದ್ಕೊಂಡೆ ಅದನ್ನು ಕೊಟ್ಬಿಟ್ಟು ಇದನ್ನು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದು. ಈಗ ಅದನ್ನು ಕೊಡಲ್ಲ, ಅಮೌಂಟು ಇಲ್ಲ, ಹೆಂಗೆ ತೊಗೊಳ್ಳೋದು ಅಂತ ಹೇಳ್ಬಿಟ್ಟು ನಾನು ಯೋಚನೆ ಮಾಡಿದೆ. ಈಗ ಮುಂದೆ ನಿಮಗೆ ಹೇಳ್ತೀನಿ ನಾನು ಅದನ್ನು ಹೆಂಗೆ ತೊಗೊಂಡೆ, ಆ ಜ್ಯುವೆಲರಿನ ಕೊಡ್ದಿರಾ ಅಂತ ಹೇಳ್ಬಿಟ್ಟು. ಈಗ ಸದ್ಯಕ್ಕೆ ನಾನು ಈಸ್ಕೊಂಬಂದಿರೋ ಜ್ಯುವೆಲರಿಗಳು ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ, ಅದನ್ನು ನೋಡೋಣ ಫಸ್ಟು. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ನಾವು ಮನಿ ಸೇವಿಂಗ್ ಅಂತ ಬಂದಾಗ ಬರೀ ಮನಿ ಸೇವಿಂಗೇ ಮಾಡಿದ್ರೆ ಬಟ್ ಅದು ನಮ್ಮ ಕೈಲಿ ಉಳ್ಕೊಳ್ಳಲ್ಲ, ಒಂದಲ್ಲ ಒಂದು ರೀತಿಯಲ್ಲಿ ಖರ್ಚಾಗ್ತಾನೆ ಇರುತ್ತೆ. ಸೊ ಈ ರೀತಿ ನಾವು ಮುಂದಕ್ಕೆ ಯೂಸ್ ಆಗೋ ಥರ ನಾವು ಯಾವುದಾದ್ರೂ ಮೇಲೆ ಇನ್ವೆಸ್ಟ್ ಅಂತ ಮಾಡಿದ್ರೆ ಅದು ನಮಗೆ ಮುಂದಕ್ಕೆ ಯೂಸು ಆಗುತ್ತೆ, ಕಷ್ಟ ಕಾಲಕ್ಕೂ ಆಗುತ್ತೆ. ಬೇಕಂದರೆ ನಾವು ಅದನ್ನು ಹಾಕೊಳ್ಳಬಹುದು, ಇಲ್ಲ ಕಷ್ಟ ಕಾಲಕ್ಕೆ ಬೇಕು ಅಂದರೆ ಅದನ್ನು ಅಡನೂ ಇಡ್ಬೋದು, ಇಲ್ಲ ಇನ್ನೂ ಕಷ್ಟ ಅಂತಂದರೆ ಅದನ್ನು ಮಾರಿಬಿಟ್ಟು ಅವತ್ತಿನ ರೇಟ್ಗೆ ನಾವು ದುಡ್ಡು ತೊಗೋಬೋದು. ಅದಕ್ಕೆ ನಾನು ಯಾವಾಗಲೂ ಇದ್ರ ಮೇಲೆ ನಾನು ಯಾವಾಗಲೂ ಇನ್ವೆಸ್ಟ್ ಮಾಡೋದು, ನನಗದು ಬೆನಿಫಿಟ್ ಅಂತಲೇ ಅನಿಸಿದೆ. ಮತ್ತು ನಾವು ವೇಸ್ಟ್ ಖರ್ಚುಗಳನ್ನೂ ಜಾಸ್ತಿ ಮಾಡೋಕ್ಕೆ ಹೋಗಲ್ಲ, ಈ ರೀತಿ ಏನಾದರೂ ಒಂದು ಕಮಿಟ್ಮೆಂಟ್ ಇಟ್ಕೊಂಡಾಗ. ಇವಾಗ ಬನ್ನಿ ಜ್ಯುವೆಲರಿ ಯಾವ ರೀತಿ ಇದೆ ಅಂತ ನೋಡೋಣ. ಮತ್ತು ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ನೋಡಿ. ಲಾಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಇದೆ ಅದು ಅಂತ ಹೇಳ್ಬಿಟ್ಟು, ಆಮೇಲೆ ಆದಮೇಲೆ ನಿಮಗೆ ತೋರಿಸ್ತೀನಿ ನಾನು ಮಾಡೋಕ್ಕೆ ಹಾಕಿದ್ದು ಯಾವ ರೀತಿ ಇದೆ, ಮತ್ತು ಅವ್ರು ಯಾವ ರೀತಿ ಮಾಡಿಕೊಟ್ಟಿದ್ದಾರೆ ಅಂತ ತೋರಿಸ್ತೀನಿ. ನೀವು ಚೆಕ್ ಮಾಡಿಬಿಟ್ಟು ನನಗೆ ಹೇಳಿ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿದ್ದೆ. ಇವಾಗ ತೋರಿಸ್ತೀನಿ, ಆ ಪಿಕ್ಕು ಹಾಕ್ತೀನಿ. ನನಗೆ ನಾನು ಮಾಡೋಕ್ಕೆ ಹಾಕಿದ್ದು ಯಾವ ರೀತಿ ಇತ್ತು, ಅವ್ರು ಯಾವ ರೀತಿ ಮಾಡಿಕೊಟ್ಟಿದ್ದಾರೆ, ಮತ್ತು ಎಷ್ಟು ಗ್ರಾಮ್ ಇದೆ ನೋಡಿ. ಈಗ ಯಾವ ರೀತಿ ಕಾಣಿಸ್ತಿದೆ ಡಿಸೈನ್ ಅಂತ ಹೇಳ್ಬಿಟ್ಟು, ಈ ಡಿಸೈನ್ ನನಗೆ ತುಂಬ ಇಷ್ಟ ಆಯಿತು. ಈ ಥರ ಡಿಸೈನ್ ನನ್ನ ಹತ್ರ ಇರಲಿಲ್ಲ. ಮೇಯ್ನ್ ನಾನು ಈ ಜ್ಯುವೆಲರಿ ಮಾಡ್ಸೋಕ್ಕೆ ಕಾರಣನೇ ಬಂದು ಈ ಡಾಲರ್ ಬಂದು, ಈ ಥರ ಡಾಲರ್ ಬಂದು ನನ್ನ ಹತ್ರ ಯಾವ ಜ್ಯುವೆಲರಿನೂ ಇರಲಿಲ್ಲ. ಈ ಜ್ಯುವೆಲರಿ ನನಗೆ ತುಂಬ ಇಷ್ಟ ಆಯಿತು. ಸೊ ಅದಕ್ಕೋಸ್ಕರ ಇದನ್ನು ಮಾಡಿಸ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ಮಾಡಿಸ್ಕೊಂಡೆ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು, ಎಲ್ಲನೂ ಬಂದು ಲಕ್ಷ್ಮಿ ಡಿಸೈನಲ್ಲೇ ಮಾಡಿದ್ದಾರೆ. ಡಾಲರ್ ಇನ್ ಬಿಟ್ವೀನ್ ಬಂದು ಲಕ್ಷ್ಮಿ ಇದೆ, ಮತ್ತು ಮೇಲ್ಗಡೆ ಏನು ಚೈನ್ ಮಾಡಿದ್ದಾರೆ ಅದೂ ಅಷ್ಟೇ ಸ್ಮಾಲ್ ಡಿಸೈನಲ್ಲಿ ಲಕ್ಷ್ಮಿ ಡಿಸೈನ್ ಕೊಟ್ಟು ಮಾಡಿದ್ದಾರೆ. ಮತ್ತು ಮೇಲ್ಗಡೆ ಬೇರೆ ಡಿಸೈನ್, ಮತ್ತು ಇದನ್ನು ನಾವು 3/4 ಥರನೂ ಹಾಕೋಬೋದು, ಇಲ್ಲಾಂದರೆ ಲಾಂಗ್ ಚೈನ್ ಥರನೂ ಹಾಕೋಬೋದು. ಸ್ಯಾರಿಗಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಇದನ್ನು ಯಾವುದನ್ನು ಇನ್ನೂ ಹಾಕ್ಕೊಂಡು ನೋಡಿಲ್ಲ, ಬಿಕಾಸ್ ನಾನು ತಂದಿದ ತಕ್ಷಣವೇ ನಾನು ಇದನ್ನು ವೀಡಿಯೋ ಮಾಡ್ಕೊಂಡು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಮಾಡ್ಕೋತಾ ಇದ್ದೀನಿ. ಇನ್ನು ಪೂಜೆ ಅದು ಯಾವುದೂ ಮಾಡಿಲ್ಲ, ಅದಕ್ಕೋಸ್ಕರ ನಾನು ಇದನ್ನು ಯಾವುದೂ ಹಾಕ್ಕೊಂಡು ನೋಡಿಲ್ಲ. ಜಸ್ಟ್ ತಂದಿದ ತಕ್ಷಣ ನಿಮಗೇನೆ ನಾನು ತೋರಿಸ್ತಾ ಇರೋದು. ಫ್ರಂಟ್ ಕ್ಯಾಮ್ರಾದಲ್ಲಿ ಅಷ್ಟು ಕ್ಲಿಯರಾಗಿ ನಿಮಗೆ ಕಾಣಿಸ್ತಾ ಇಲ್ಲ, ಬ್ಯಾಕ್ ಕ್ಯಾಮ್ರಾದಲ್ಲಿ ಒಂದ್ಸರಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಡಿಸೈನ್ ಇದೆ ಅಂತ ಹೇಳ್ಬಿಟ್ಟು. ಮತ್ತು ನಿಮಗೆ ಹಳೆ ಪಿಕ್ಗೂ ಹಾಕ್ತೀನಿ, ನಾನು ಮಾಡೋಕ್ಕೆ ಹಾಕಿದ್ದು ಯಾವ ರೀತಿ ಇದೆ, ಅವ್ರು ಯಾವ ರೀತಿ ಮಾಡಿಕೊಟ್ಟಿದ್ದಾರೆ ಅಂತ ನೋಡ್ಬಿಟ್ಟು ಒಂದ್ಸತಿ ಕಮೆಂಟ್ ಮಾಡಿ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಮತ್ತು ನಾನು ಇದಕ್ಕೆ ಒಂದು ಅರಳೂ ಹಾಕ್ಸಿಲ್ಲ,
ಎಲ್ಲ ಪ್ಲೇನಾಗೆ ಮಾಡಿಸಿದ್ದೀನಿ. ನಾನು ಇವಾಗ ಏನು ಜ್ಯುವೆಲರಿ ನಿಮಗೆ ತೋರಿಸ್ತಾ ಇದ್ದೀನಿ ಇದರಲ್ಲಿ ಒಂದು ಅರಳು ಕೂಡ ಇಲ್ಲ. ಈವನ್ ಇಯರಿಂಗ್ಸ್ ಆಗಿರ್ಬೋದು, ಇಲ್ಲಾಂದರೆ ಲಾಂಗ್ ಚೈನ್ ಆಗಿರ್ಬೋದು, ಇಲ್ಲಾಂದರೆ ಕಡ ಆಗಿರ್ಬೋದು, ಈ ಕಡಕ್ಕೂ ಯಾವುದೂ ಹರಳು ಹಾಕ್ಸಿಲ್ಲ ನಾನು. ಈ ಸತಿ ಏನು ಮಾಡಿದೆ, ಇದಕ್ಕೆ ಹರಳು ಹಾಕ್ಸ್ದಿರ ನಾನು ಈ ಸತಿ ಮಾಡ್ಸೋಣ ಯಾವ ರೀತಿ ಕಾಣಿಸುತ್ತೆ ಅಂತ ನೋಡಿಬಿಟ್ಟು ನಾನು ಕೊಟ್ಟಿದ್ದು. ಬಿಕಾಸ್ ಇವತ್ತಿನ ರೇಟಲ್ಲಿ 1 ಗ್ರಾಮ್ ತೊಗೊಳೋದು ಕೂಡ ತುಂಬ ಕಷ್ಟ ಇದೆ. ಅದ್ರ ಜೊತೆಗೆ ನಾನು ಹರಳು ಹಾಕ್ಬಿಟ್ಟು ಮಾಡಿಸ್ಕೊಂಡ್ರೆ ಅದಕ್ಕೆ ತೂಕ ಎಷ್ಟು ಬರುತ್ತೆ ಅಂತ ನಮಗೆ ಗೊತ್ತಿರಲ್ಲ. ಮತ್ತು ಅದಕ್ಕೆ ಹರಳು ಚಾರ್ಜು ಕೊಡಬೇಕು. ಇನ್ ಬಿಟ್ವೀನ್ ನಮಗೆ ಅದು ಎಷ್ಟು ವೆಯ್ಟ್ ಇದೆ ಹರಳು ಅಂತಲೂ ನಮ್ಗೆ ಗೊತ್ತಿರಲ್ಲ. ಅದಕ್ಕೆ ನಾನು ಹರಳು ಯಾವುದಕ್ಕೂ ಹಾಕಿಸ್ಲಿಲ್ಲ. ನೋಡೋಣ ಯಾವ ರೀತಿ ಕಾಣಿಸುತ್ತೆ ಈ ಸಲ ಮಾಡಿಸಿದ್ರೆ. ಚೆನ್ನಾಗಿ ಕಾಣಿಸಿದ್ರೆ ಅಟ್ಲೀಸ್ಟ್ ಇನ್ ಬಿಟ್ವೀನ್ ನೆಕ್ಸ್ಟ್ ಯಾವ್ದಾದ್ರು ಮಾಡಿಸ್ಕೊಂಡಾಗ ಒಂದೆರಡು ಹರಳು ಹಾಕಿ ಮಾಡಿಸ್ಕೊಳ್ಳೋಣ. ಇಲ್ಲಾಂದರೆ ಇದೇ ಥರ ಚೆನ್ನಾಗಿ ಕಾಣಿಸೋ ಡಿಸೈನಲ್ಲಿ ವಿತೌಟ್ ಹರಳೆ ಮಾಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ಸಲ ಯಾವುದಕ್ಕೂ ಹಾಕ್ಸ್ತಿಲ್ಲ. ನೋಡೋಣ ಯಾವ ರೀತಿ ಕಾಣಿಸುತ್ತೆ ಅಂತ. ಒಡವೆಗಳು ಚೆನ್ನಾಗಿ ಕಾಣಿಸುತ್ತೆ ಆ ರೀತಿಯೇ ಮಾಡಿಸ್ಕೋಬೋದು. ಮತ್ತು ಎಲ್ಲ ನಾವು ಗೋಲ್ಡೇ ಇರುತ್ತೆ, ಮತ್ತು ನಾವು ಏನು ಅಮೌಂಟ್ ಕೊಡ್ತೀವಿ ಅದು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಬಿಕಾಸ್ ಅರಳಿರಲ್ಲ ಅಲ್ವಾ, ಮತ್ತು ನಾವು ಅರಳು ಚಾರ್ಜ್ ನಾವು ಪೇ ಮಾಡಿರಲ್ಲ. ಆವಾಗ ನಮಗೆ ಫುಲ್ ಗೊತ್ತಿರುತ್ತೆ ನಮಗೆ ಎಷ್ಟಿಗೆ ಗೋಲ್ಡ್ ಪೇ ಮಾಡಿದ್ವಿ, ಗೋಲ್ಡ್ ಅಮೌಂಟ್ ಎಷ್ಟು ಪೇ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾನು ಆ ರೀತಿ ಮಾಡಿಸ್ಕೊಂಡೆ. ಇವಾಗ ನೀವು ನೋಡ್ತಾ ಇರ್ಬೋದು ಹಾಕ್ಕೊಂಡ್ರೆ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ನಾನು ಫುಲ್ ಹಾಕ್ಕೊಂಡು ತೋರಿಸಲ್ಲ, ಜಸ್ಟ್ ಮೇಲ್ಗಡೆ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಮತ್ತು ಅದು 2 ಲೇಯರ್ ಇರೋದ್ರಿಂದ ನಾವು ಅದನ್ನು ಸರಿ ಮಾಡ್ಕೊಂಡು ಹಾಕ್ಕೋಬೇಕು, ಇಲ್ಲಾಂದರೆ ಅದು ಸರಿಯಾಗಿ ಕೂತ್ಕೊಳ್ಳಲ್ಲ. ಮತ್ತು ಮೇಲ್ಗಡೆ ದಾರ ಕೊಟ್ಟಿರ್ತಾರಲ್ಲ ಆ ದಾರನೂ ನಾವು ಸರಿಯಾಗಿ ಮಾಡಿಕೊಂಡು, ಅಂದರೆ ಸರಿಯಾಗಿ ಹಾಕ್ಕೊಂಡ್ರೆ ಮಾತ್ರ ಅದು ಸರಿಯಾಗಿ ಕೂತ್ಕೊಳ್ಳೋದು. ಇಲ್ಲಾಂದರೆ ಒಂದು ಹಿಂದೆ ಒಂದು ಮುಂದೆ ಒಂದು ಆ ಥರ ಆಗುತ್ತೆ ನೋಡಿ. ಈಗ ನೋಡ್ತಿದ್ದೀರಲ್ಲ ಆ ಥರ ಆಗುತ್ತೆ. ಸೊ ಬ್ಯಾಕ್ ಚೈನೂ ಅಷ್ಟೇ ನಾವು ಕರೆಕ್ಟಾಗಿ ಹಾಕ್ಕೊಂಡ್ರೆ ಅದು ಜ್ಯುವೆಲರಿ ಚೆನ್ನಾಗಿ ಕೂತ್ಕೊಳ್ಳೋದು. ಈಗ ನೋಡಿ ಈಗ ಕರೆಕ್ಟಾಗಿದೆ. ಇವಾಗ ಈ ರೀತಿ ಕಾಣಿಸ್ತಿದೆ. ಚೂಡಿದಾರ ಮೇಲೆ ಹಾಕ್ಕೊಂಡ್ರೆ ಅಷ್ಟು ಚೆನ್ನಾಗಿ ಅಂದರೆ ಕ್ಲಿಯರಾಗಿ ಕಾಣಿಸಲ್ಲ. ಸ್ಯಾರಿನಲ್ಲಿ ಹಾಕ್ಕೊಂಡಾಗ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಯಾವಾಗಾರು ಹಾಕ್ಕೊಂಡಾಗ ನಿಮಗೆ ತೋರಿಸ್ತೀನಿ. ಸದ್ಯಕ್ಕೆ ಇದು ಈ ರೀತಿ ಕಾಣಿಸ್ತಿದೆ. ನೀವು ನೋಡ್ತಾ ಇರ್ಬೋದು. ಹತ್ರದಿಂದ ಒಂದ್ಸಲಿ ನಾನು ನಿಮಗೆ ತೋರಿಸ್ತೀನಿ ನೋಡಿ ಯಾವ ರೀತಿ ಕಾಣಿಸುತ್ತೆ ಅಂತ. ಇದು ಬಂದು ಚಾಂದ್ಬಾಲಿ ಇಯರಿಂಗು ನೋಡಿ ಎಷ್ಟು ಬ್ರಾಡಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಈ ಜ್ಯುವೆಲರಿಗಳೆಲ್ಲ ಮಾಡಿಸ್ಕೊಳ್ಳೋಕ್ಕಂತೂ ನಾನು ತುಂಬ ಯೋಚನೆ ಮಾಡಿದ್ದೀನಿ ಯಾವ ರೀತಿ ನನ್ನ ಅಮೌಂಟ್ನ ಇದಕ್ಕೆ ಸೇವ್ ಮಾಡಿ ನಾನು ಹಾಕ್ಬೇಕಂತ ಹೇಳ್ಬಿಟ್ಟು. ಇವಾಗಿನ ರೇಟಲ್ಲಂತೂ 1 ಗ್ರಾಮ್ ಮಾಡಿಸ್ಕೊಳ್ಳೋಕ್ಕೂ ತುಂಬ ಕಷ್ಟ ಇದೆ. ಅಂಥದ್ರಲ್ಲಿ ಆಲ್ಮೋಸ್ಟ್ 8 ಲ್ಯಾಕ್ ಮೇಲೆ ಇರೋ ಒಡವೆನ ತುಂಬ ಕಷ್ಟನೇ ಪಡಬೇಕು ಅನಿಸುತ್ತೆ. ಯಾಕೆಂದರೆ ಬರೀ 75 ಗ್ರಾಮ್ಗೆ ನಾವು 8 ಲ್ಯಾಕ್ ಮೇಲೆ ಪೇ ಮಾಡಬೇಕಂದ್ರೆ ತುಂಬ ಕಷ್ಟ ಆಗುತ್ತಲ್ವ. ಮತ್ತು ಒಡವೆಗಳು ಯಾವಾಗಲೂ ಬರೀ ಹಾಕ್ಕೊಳ್ಳೋಕ್ಕೆ ಅಂತ ಅಲ್ಲ, ನಮಗೆ ಕಷ್ಟ ಕಾಲಕ್ಕೂ ಆಗಿಬರುತ್ತೆ ಅಲ್ವಾ. ಅದಕ್ಕೆ ಯಾವುದಾದ್ರು ರೀತಿಯಲ್ಲಿ ಸೇವ್ ಮಾಡಿ ನಾವು ತೊಗೊಂಡ್ರೆ ನಮಗೆ ಯೂಸ್ ಆಗುತ್ತೆ. ಮತ್ತು ಈಗ ಒಂದು ಜ್ಯುವೆಲರಿ ಇಟ್ಟಿದ್ದಕ್ಕೆ ಅಲ್ವಾ ನಾನು ಈ ಜ್ಯುವೆಲರಿ ತೊಗೊಳಕ್ಕಾಗಿತ್ತು. ಸೊ ಆ ಜ್ಯುವೆಲರಿ ಇಲ್ಲ ಅಂತ ಹೇಳಿದ್ರೆ ನಾನು ಮತ್ತೆ ಈ ಜ್ಯುವೆಲರಿಗಳನ್ನ ನಾನು ತೊಗೊಳಕ್ಕೆ ಆಗ್ತಾ ಇರಲಿಲ್ಲ. ಮತ್ತು ಇವಾಗ ನೋಡ್ತಾ ಇರ್ಬೋದು ಕಿವಿಗೆ ಹಾಕ್ಕೊಂಡ್ರೆ ಎಷ್ಟು ಚೆನ್ನಾಗಿ ಬ್ರಾಡಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ಸ್ಯಾರಿ ಮೇಲೆ ಹಾಕ್ಕೊಂಡಾಗ್ಲಂತೂ ಇಷ್ಟು ದೊಡ್ಡದಾಗೆ ಇರಬೇಕಲ್ವ ಇಯರಿಂಗ್ಗಳೆಲ್ಲ. ಅದಕ್ಕೆ ಇದು ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಕೂಡ ಮಾಡಿಕೊಟ್ಟಿದ್ದಾರೆ. ಮತ್ತು ಇದಕ್ಕೆ ಲುಕ್ ಬಂದು ಕೆಳಗಡೆ ಚಿಕ್ಕ ಜುಮ್ಕ ಕೊಟ್ಟಿದ್ದಾರಲ್ಲ, ಅದರಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಕಡ, ಈ ಕಡ ನಿಮ್ಗೆ ಹೇಳ್ದೆ ಅಲ್ವ ಇನ್ನೊಂದು ಕಡ ಮಾಡೋಕ್ಕೆ ಹಾಕಿದ್ದೀನಿ ಅಂತ. ಇದೇ ಕಡ ಬಂದು ಮೇಲ್ಗಡೆ ನೋಡಿ ಎಷ್ಟು ಬ್ರಾಡಾಗಿದೆ ಅಂತ. ಮತ್ತು ಬ್ಯಾಕ್ ಸೈಡು ಅಷ್ಟೇ ತುಂಬ ಗಟ್ಟಿಯಾಗಿ ಮಾಡಿಕೊಟ್ಟಿದ್ದಾರೆ ನೋಡಿ. ಬ್ಯಾಕು ತುಂಬ ಗಟ್ಟಿಯಾಗಿದೆ. ನಾವು ಈ ಥರ ಮಡಚಿದ್ರೂ ಅಷ್ಟೇ ಏನಾಗಲ್ಲ, ಅಂದರೆ ಮುರ್ಕೊಳ್ಳೋದಾಗಲಿ ಇಲ್ಲ ಬೆಂಡಾಗೋದಾಗಲಿ ಆ ಥರ ಏನೂ ಆಗೋಲ್ಲ. ತುಂಬ ಗಟ್ಟಿಯಾಗಿ ಮಾಡಿಕೊಟ್ಟಿದ್ದಾರೆ. ಆ್ಯಕ್ಚುಲಿ 3ಕ್ಕೂ ಅಷ್ಟೇ ನಾನು 7 ಗ್ರಾಮ್ಗಿಂತ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದಾರೆ. ನಿಮ್ಗೆ ಗೊತ್ತಲ್ವಾ, ನಾವು ಯಾವ ಜ್ಯುವೆಲರಿ ಮಾಡೋಕ್ಕೆ ಹಾಕಿದ್ರು ಅಷ್ಟೇ ನಾವು 1 ಗ್ರಾಮ್ ಹೇಳಿದ್ರೆ ಹೆಚ್ಚು ಕಡಿಮೆ 3 to 4 ಗ್ರಾಮ್ ಅಂತೂ ಹೆಚ್ಚು ಕಡಿಮೆ ಮಾಡೇ ಮಾಡ್ತಾರೆ. ಈ 3ಕ್ಕೂ ಹಂಗೆ ಆಯಿತು. ಎಲ್ಲದಕ್ಕೂ ಸ್ವಲ್ಪ ಇನ್ಕ್ರೀಸ್ ಮಾಡಿದ್ದಾರೆ ಎಲ್ಲದನ್ನು. ಇವಾಗ ನೀವು ನೋಡ್ತಾ ಇರ್ಬೋದು ಇದೂ ಅಷ್ಟೇ ಸ್ವಲ್ಪ ಬ್ರಾಡ್ ಆಯಿತು. ಮತ್ತು ಹಿಂದೆಗಡೆ ಸ್ವಲ್ಪ ಗಟ್ಟಿಯಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಗ್ರಾಮ್ ಹೆಚ್ಚಿಸಿದ್ದಾರೆ. ಬಟ್ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಯಾಕೆ ಅಂತಂದರೆ ಅಷ್ಟಾಗಿ ವರ್ಸ್ಟಾಗಿ ಏನಿಲ್ಲ. ಬ್ಯಾಕ್ ಸೈಡ್ ನಾನು ಅಂದ್ಕೊಂಡೆ ಸ್ವಲ್ಪ ತೆಳು ಬರ್ಬೋದು ಅಂತ, ಅದನ್ನು ಗಟ್ಟಿಯಾಗೆ ಮಾಡಿಕೊಟ್ಟಿದ್ದಾರೆ. ತುಂಬ ಗಟ್ಟಿಯಾಗಿದೆ, ಸ್ವಲ್ಪನೂ ಬೆಂಡಾಗಲ್ಲ. ಮತ್ತು ನಾವು ಈ ಥರ ಪ್ರೆಸ್ ಮಾಡಿದ್ರು ಅಷ್ಟೇ ಅದು ಪ್ರೆಸ್ ಆಗೋಲ್ಲ, ಅಷ್ಟು ಗಟ್ಟಿಯಾಗಿದೆ. ಮತ್ತು ಮೇಲ್ಗಡೆನೂ ಸ್ವಲ್ಪ ತುಂಬ ಬ್ರಾಡಾಗಿ ಮಾಡಿರೋದ್ರಿಂದ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಜ್ಯುವೆಲರಿನೂ ಅಷ್ಟೇ ನನಗೆ ತುಂಬ ಇಷ್ಟ ಆಯಿತು. ನಾನು ಯಾವುದನ್ನು ಹಾಕ್ಕೊಂಡು ನೋಡಿಲ್ಲ. ಒಂದು ಸತಿ ಹಾಕ್ಕೊಂಡು ನೋಡಬೇಕು. ಹಾಕ್ಕೊಂಡು ನೋಡಿದ್ಮೇಲೆ ಯಾವುದಕ್ಕಾದ್ರು ಒಂದು ಫಂಕ್ಷನ್ಗೆ ಅಥವಾ ಯಾವ್ದಾದ್ರು ಫೆಸ್ಟಿವಲ್ಗೆ ಹಾಕ್ಕೊಂಡಾಗ ನಿಮಗೆ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಸ್ಯಾರಿ ಮೇಲೆ ಹಾಕ್ಕೊಂಡ್ರೆ ಅಂತ ಹೇಳ್ಬಿಟ್ಟು. ಇವಾಗ ನೋಡಿ ಈ ರೀತಿ ತುಂಬ ಬ್ರಾಡಾಗಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಇದನ್ನು ನೋಡಿ. ಮತ್ತು ನಾವು ಮಾಡಾಕ್ದಾಗೆ ಎಷ್ಟಿತ್ತು ನಾನು ಈಸ್ಕೊಳಕ್ಕೆ ಹೋದಾಗ ಆಲ್ಮೋಸ್ಟ್ 1200 ರೂಪೀಸ್ ಜಾಸ್ತಿ ಆಗಿಬಿಟ್ಟಿದೆ. ಅದಕ್ಕೆ ಹೇಳಿದ್ರೆ ನಾನು ಸ್ವಲ್ಪ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಅದು ನಮಗೆ ಯೂಸ್ ಆಗೋದಂತ. ಇವಾಗ ನೋಡಿ ನನಗೆ 1 ಗ್ರಾಮ್ಗೆ 1200 ಇಂದ 300 ಗಂಟೆ
ತನಕ ಲಾಭ ಆಗಿದೆ. ಮತ್ತು ಹಳೆ ಜ್ಯುವೆಲರಿ ನಾನು ಕೊಡಲಿಲ್ಲ ಅಲ್ವಾ, ಸೊ ಈ ಮಾಡಾಕಿರೋ ಜ್ಯುವೆಲರಿಗಳನ್ನ ನಾನು ಯಾವ ರೀತಿ ಈಸ್ಕೊಂಡೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ ಇವಾಗ. ಅದು ಓಲ್ಡ್ ಬಂದು 75 ಗ್ರಾಮ್ ಇತ್ತು, ಅದನ್ನು ಕೊಟ್ಬಿಟ್ಟಿದ್ರೆ ಆಲ್ಮೋಸ್ಟ್ ನನಗೆ ಇವತ್ತಿನ ರೇಟ್ಗೆ ಆಲ್ಮೋಸ್ಟ್ 7 ಲ್ಯಾಕ್ ಮೇಲೆ ಬರ್ತಾಯಿತ್ತು. ಇದೆಲ್ಲ ಬಂದು 8 ಲ್ಯಾಕ್ ಆಗಿತ್ತಲ್ವ, ಅದನ್ನು 7 ಲ್ಯಾಕಿಗೆ ಕೊಟ್ಬಿಟ್ಟು ಇನ್ನೊಂದು ಹೆಚ್ಚು ಕಡಿಮೆ ಒಂದು 60,000ದಿಂದ 1 ಲಕ್ಷ ರೂಪಾಯಿ ಆಗ್ತಿತ್ತು ಎಕ್ಸ್ಟ್ರಾ ಕೊಟ್ಟಿದ್ರೆ ಅಂತ ಹೇಳ್ಬಿಟ್ಟು ನಾನು ಪ್ಲ್ಯಾನ್ ಮಾಡಿದ್ದೆ. ಬಟ್ ಅದನ್ನು ಒಂದು ಕಮೆಂಟ್ ನೋಡಿಬಿಟ್ಟು ನಾನು ಮನ್ಸು ಚೇಂಜ್ ಮಾಡಿಕೊಂಡೆ, ಕೊಡೋದು ಬೇಡ, ನೋಡೋಣ ಹಂಗೆ ಹಿಂಗಾರು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು. ಆಮೇಲೆ ಏನು ಮಾಡಿದೆ, 75 ಗ್ರಾಮ್ದು ಇತ್ತಲ್ಲ ಅದು ಗೋಲ್ಡ್ ಜ್ಯುವೆಲರಿ, ಅದನ್ನು ತೊಗೊಂಡು ಹೋಗ್ಬಿಟ್ಟು ಬ್ಯಾಂಕಲ್ಲಿ ಇಟ್ಟೆ. ಆ್ಯಕ್ಚುಲಿ ಇಡಬಾರ್ದು, ಬಟ್ ಏನು ಮಾಡೋಕ್ಕಾಗಲ್ಲ, ಸದ್ಯಕ್ಕೆ ಇಡೋಣ ಅಂತ ಹೇಳ್ಬಿಟ್ಟು ಇಟ್ಟೆ. ಅದರಿಂದ 4,20,000 ಬಂತು. ಅದನ್ನು ಅಡ್ವಾನ್ಸ್ ಆಗಿ ಪೇ ಮಾಡಿದೆ. ಮೊದಲೇ ನಾನು 50,000 ಕೊಟ್ಟಿದ್ದೆ. 4,20,000 ಬಂತು. 4,20,000 ಪ್ಲಸ್ 50,000 ಎಷ್ಟಾಯಿತು, 4,70,000 ಆಯಿತು. ಸೊ ನನಗಿದು 8 ಲ್ಯಾಕ್ ತನಕ ಬಂದಿತ್ತು ಒಡವೆ. ಸೊ ಅದು ಬಂದು ಅಷ್ಟನ್ನು ತೊಗೊಂಡೋಗಿ ಅಡ ಇಟ್ಮೇಲೆ ನನಗೆ 4,20,000 ಬಂತು. ಟೋಟಲ್ಲು ಇಷ್ಟ ಆಯಿತು, ಅಷ್ಟು ತೊಗೊಂಡೋಗಿ ಕೊಟ್ಟೆ. ನೆಕ್ಸ್ಟು ನನ್ನದೊಂದು ಚೀಟಿ ಅಮೌಂಟ್ ಇತ್ತು. ಸೊ 2.5 ಲಕ್ಷದ್ದು ನಾನು ಚೀಟಿ ಅಮೌಂಟ್ ಕಟ್ತಾಯಿದ್ದೆ. ಆ ಚೀಟಿ ಅಮೌಂಟ್ ಏನು ಮಾಡಿದೆ, ಅದನ್ನು ತೆಗೆದುಬಿಟ್ಟೆ. ಅದರಿಂದ ನನಗೆ 2,68,000 ಬಂತು. 2,68,000 ಬಂತು. ಅದರಿಂದ 2,68,000 ಬಂತಲ್ಲ, 60,000 ಅಂತ ಇಟ್ಕೊಳ್ಳಿ, 2,60,000 ಅದನ್ನು ತೊಗೊಂಡೋಗಿ ಕೊಟ್ಟೆ. ಆಲ್ಮೋಸ್ಟ್ ಸೊ ಎರಡು ಸೇರಿದ್ರೆ 7,40,000 ಹತ್ತತ್ರ ಬಂತು. ಇನ್ನು ರಿಮೈನಿಂಗ್ 8,30,40 ಆಗಿತ್ತು ಟೋಟಲ್ ಬಂದುಬಿಟ್ಟು. ಸೊ ಇವಾಗ ಅಷ್ಟು ಕೊಡಬೇಕು. ಇವಾಗ ಸದ್ಯಕ್ಕೆ ಅಷ್ಟು ಕೊಟ್ಬಿಟ್ಟು ಈ 3 ಜ್ಯುವೆಲ್ರಿನ ನಾನು ಈಸ್ಕೊಂಬಂದಿದ್ದೀನಿ. ಇದೊಂದು ಲಾಂಗ್ ಚೈನು, ನೋಡಿ ಹೆಂಗೆ ಕಾಣಿಸ್ತಿದೆ ಅಂತ, ಇದೊಂದು ಲಾಂಗ್ ಚೈನು, ಮತ್ತು ಒಂದು ಇಯರಿಂಗು ಅಂದರೆ ಚಾನ್ಬಾಲಿ ಇಯರಿಂಗು, ಇನ್ನೊಂದು ಬಂದು ಕಡ, ಈ 3 ಈಸ್ಕೊಂಬಂದಿದ್ದೀನಿ. ಇನ್ನೊಂದು ಬಂದು ಮ್ಯಾಂಗೋ ಡಿಸೈನಲ್ಲಿ ಒಂದು ಲಾಂಗ್ ಚೈನ್ ಹಾಕಿದ್ದೀನಿ. ಆ ಮ್ಯಾಂಗೋ ಡಿಸೈನಲ್ಲಿರೋ ಲಾಂಗ್ ಚೈನ್ನ ಅದೊಂದು ಈಸ್ಕೋಬೇಕು. ಈಗ ನಂದು ನೆಕ್ಸ್ಟ್ ಪ್ಲಾನ್ ಏನಪ್ಪ ಅಂತಂದರೆ, ಈಗ ಮತ್ತೆ ಇನ್ನೊಂದು ಮ್ಯಾಂಗೋ ಡಿಸೈನ್ ಹಾಕಿದ್ದೀನಲ್ಲ, ಅದನ್ನು ಈಸ್ಕೊಂಬರ್ಬೇಕು ಅಮೌಂಟ್ ಕೊಟ್ಬಿಟ್ಟು. ನೆಕ್ಸ್ಟ್ ಬಂದು ನಾನು ಏನು ಹಳೇದು ಜ್ಯುವೆಲರಿನ ಬ್ಯಾಂಕಲ್ಲಿ ಇಟ್ಟಿದ್ದೀನಿ ಅದನ್ನು ನಾನು ಬಿಡಿಸ್ಕೊಬರ್ಬೇಕು. ಇವೆರಡು ಸದ್ಯಕ್ಕಿರೋ ಪ್ಲ್ಯಾನ್. ಬಿಕಾಸ್ ಈ ರೀತಿ ಮಾಡಿದೆ ಅಲ್ವಾ, ಇವಾಗ ಅದನ್ನು ಬಿಡಿಸ್ಕೊಬರ್ಬೇಕು. ಅದನ್ನು ಬಿಡಿಸ್ಕೊಬರೋ ತನಕ ನಾನು ನೆಕ್ಸ್ಟ್ ಪ್ಲಾನ್ ಏನೂ ಮಾಡೋಕ್ಕಾಗಲ್ಲ. ಆ್ಯಕ್ಚುಲಿ ಈಗ ನಾನು ಸದ್ಯಕ್ಕೆ ನಾನು ಮಾಡೋಕ್ಕಾಗ್ತಿರಲ್ಲ, ನನ್ನ ಆ ರೀತಿ ಪ್ಲ್ಯಾನ್ ಮಾಡ್ಕೊಂಡು ಮಾಡೋಕ್ಕಾಗ್ತದೆ. ಬಿಕಾಸ್ ನಾನು ಗೋಲ್ಡ್ ರೇಟು ನಾನು ಮಾಡೋಕ್ಕಾಗ್ತಾಗ 9,120 ರೂಪಾಯಿ ಇತ್ತು ಮಾಡೋಕ್ಕಾಗ್ತಾಗ. ಇವಾಗ 10,200 ಆರ್ 300 ಸಮಥಿಂಗ್ ಆಗಿದೆ. ನಾನು ಕ್ಯಾನ್ಸಲ್ ಮಾಡೋಣ ಅಂದ್ಕೊಂಡೆ, ಕ್ಯಾನ್ಸಲ್ಲು ಮಾಡೋಕ್ಕಾಗಲ್ಲ. ಬಿಕಾಸ್ ಜಾಸ್ತಿ ಗ್ರಾಮ್ ಮಾಡೋಕ್ಕಾಗ್ಬಿಟ್ಟಿದ್ದೀನಲ್ವ, 75 ಗ್ರಾಮ್ ಮಾಡೋಕ್ಕಾಕಿದ್ದೆ. ಕ್ಯಾನ್ಸಲ್ ಮಾಡಿದ್ರೆ ಒಂದೇನೋ ಮಾಡ್ಬೋದು, ಅದು ಚಿಕ್ಕದು. ಅವರು ಫುಲ್ಲು ಕ್ಯಾನ್ಸಲ್ ಮಾಡಿದ್ರೆ ಅವರು ಒಪ್ತಾ ಇರಲಿಲ್ಲ. ಅದಕ್ಕೆ ಕ್ಯಾನ್ಸಲ್ ಏನು ಮಾಡೋದು ಬೇಡ, ನೋಡೋಣ ಯಾವ ರೀತಿ ತೊಗೊಳ್ಳೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿದೆ. ನಾನು ಮಾಡೋಕ್ಕಾಗ್ದಾಗ ಅಷ್ಟಿತ್ತು. ಇವಾಗ ಸದ್ಯಕ್ಕೆ 10,000 ಮೇಲೆ ಆಗಿಬಿಟ್ಟಿದೆ. ಈಗ ಹಂಗೆ ತೊಗೊಂಡ್ರು 1,200 ರೂಪಾಯಿ ಲಾಭನೇ ಅಲ್ವ ಒಂದು ಗ್ರಾಮ್. ಇವಾಗಿನ ರೇಟಲ್ಲಂತೂ 1 ಗ್ರಾಮ್ ತೊಗೊಳೋದು ತುಂಬ ಕಷ್ಟ ಇದೆ. ಅಂಥದ್ರಲ್ಲಿ 75 ಗ್ರಾಮ್ ಮಾಡಾಕ್ಬಿಟ್ಟು ಈ ರೀತಿ ಮಾಡಿ ನಾನು ಈಸ್ಕೊಂಡ್ಬಂದಿದ್ದೀನಿ. ಕಷ್ಟ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಈ ರೀತಿ ಸೇವ್ ಮಾಡಿ ನಾವು ತೊಗೋಬೇಕಾಗತ್ತೆ. ಈಗ ಸದ್ಯಕ್ಕೆ ಇಷ್ಟು ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಎಷ್ಟು ಗ್ರಾಮ್ ಇದೆ ಏನು ಅಂತ ಹೇಳ್ಬಿಟ್ಟು ನಾನು ಇನ್ನೂ ಹೇಳಿಲ್ಲ. ಅದನ್ನು ಬ್ಯಾಕ್ ಕ್ಯಾಮ್ರಾದಲ್ಲಿ ನಿಮಗೆ ತೋರಿಸ್ತೀನಲ್ಲ, ಆವಾಗ ನಿಮಗೆ ಅದನ್ನು ತೋರಿಸ್ಬಿಟ್ಟು ಎಷ್ಟು ಗ್ರಾಮ್ ಇದೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ದಯವಿಟ್ಟು ವೀಡಿಯೋನ ಯಾರಾದರೂ ಹಾಗೆ ನೋಡ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿತ್ತು ಅಂತ ನಾನು ಅನ್ಕೋತೀನಿ. ಯಾಕೆ ಅಂತಂದರೆ ಇದರಲ್ಲಿ ನಾನು ಯಾವ ರೀತಿ ಅಮೌಂಟ್ನ ಸೇವ್ ಮಾಡಿ ನಾನು ಗೋಲ್ಡ್ ತೊಗೊಂಡೆ ಅಂತ ಹೇಳ್ಬಿಟ್ಟು ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಇನ್ನು ಅಪ್ಕಮಿಂಗ್ ವ್ಲಾಗಲ್ಲೂ ಅಷ್ಟೇ ಇದೇ ರೀತಿ ಯಾವ ಥರ ಇಯರಿಂಗ್ಸ್ ಅಥವಾ ಒಡವೆಗಳು ಯಾವ್ದಾದ್ರು ತೊಗೊಂಡಾಗ ನಾನು ಯಾವ ರೀತಿ ಸೇವ್ ಮಾಡಿ ತೊಗೊಂಡೆ ಅಂತ ನಿಮಗೆ ಶೇರ್ ಮಾಡ್ಕೋತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಇವಾಗ ಬನ್ನಿ ಬ್ಯಾಕ್ ಕ್ಯಾಮ್ರಾದಲ್ಲಿ ಯಾವ ರೀತಿ ಕಾಣಿಸುತ್ತೆ ಮತ್ತು ಯಾವ ಒಡವೆ ಎಷ್ಟು ಗ್ರಾಮ್ ಇದೆ ಅಂತ ಹೇಳ್ಬಿಟ್ಟು ಇವಾಗ ನೋಡೋಣ ಬನ್ನಿ. ನೋಡಿ ಯಾವ ರೀತಿ ಕಾಣಿಸ್ತಿದೆ ಬ್ಯಾಕ್ ಕ್ಯಾಮ್ರಾದಲ್ಲಿ ಅಂತ ಹೇಳ್ಬಿಟ್ಟು. ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ, ಡಾಲರ್ ಡಿಸೈನ್ ಅಂತ. ಆ್ಯಕ್ಚುಲಿ ನಾನು ಈ ಡಾಲರ್ ಡಿಸೈನ್ಗೋಸ್ಕರನೇ ನಾನು ಈ ಜ್ಯುವೆಲರಿ ಮಾಡೋಕ್ಕಾಕಿದ್ದು. ಈ ಡಾಲರ್ ಬಂದು ನನಗೆ ತುಂಬ ಇಷ್ಟ ಆಯಿತು. ಮತ್ತು ಈ ರೀತಿ ಡಾಲರ್ ನನ್ನ ಹತ್ರ ಯಾವುದೂ ಇರಲಿಲ್ಲ. ಲಕ್ಷ್ಮಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಮತ್ತು ಈ ಡಿಸೈನು ಅಷ್ಟೇ 2 ಲೇಯರಲ್ಲಿ ಮಾಡಿದ್ದಾರೆ. ಮತ್ತು 2 ಕಡೆನೂ ಲಕ್ಷ್ಮಿ ಯೂಸ್ ಮಾಡಿ ಮಾಡಿದ್ದಾರೆ. ಹಾಕೊಂಡ್ರಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಇದು ಬಂದು 32 ಗ್ರಾಮ್ ಇದೆ. ಕರೆಕ್ಟಾಗಿ 32.300 ಮಿಲಿ ಇದೆ. ಮತ್ತು ಇದಕ್ಕೆ ಒಂದು ಅರಳನ್ನು ಯೂಸ್ ಮಾಡಿಲ್ಲ. ನೀವು ಬ್ಯಾಕ್ ಕ್ಯಾಮ್ರಾದಲ್ಲಿ ನೋಡ್ತಾ ಇರ್ಬೋದು, ಒಂದು ಅರಳನ್ನು ಯೂಸ್ ಮಾಡ್ದಿರ ಯಾವ ರೀತಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ಮತ್ತು ಈ ಒಡವೆ ಬಂದುಬಿಟ್ಟು
ಹರಳಿಂದ ಇಲ್ಲದೇ ಇದ್ರೂ ಚೆನ್ನಾಗಿ ಕಾಣಿಸುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಒಂದು ಕಮೆಂಟ್ ಮಾಡಿ ತಿಳಿಸಿ. ನಾನು ವೇಸ್ಟ್ ಮಾಡಬಾರ್ದು ಹರಳನ್ನೆಲ್ಲ. ಇವಾಗಿನ ರೇಟಲ್ಲಿ ಗೊತ್ತಿರೋಂಗೆ 1 ಗ್ರಾಮ್ ತೊಗೊಳೋದು ತುಂಬ ಕಷ್ಟ ಆಗಿರೋದ್ರಿಂದ ಹರಳು ಚಾರ್ಜು ಪೇ ಮಾಡಬೇಕು. ಮತ್ತು ಹರಳಿಗೆ ಎಷ್ಟು ಗ್ರಾಮ್ ಇರುತ್ತೆ ಅಂತ ನನಗೆ ಪರ್ಫೆಕ್ಟಾಗಿ ಗೊತ್ತಿರಲ್ಲ. ಅದಕ್ಕೋಸ್ಕರ ನಾನು ಈ ರೀತಿ ಮಾಡಿದೆ. ಹರಳು ಹಾಕಬೇಡ್ದು, ನೋಡೋಣ ಯಾವ ರೀತಿ ಕಾಣಿಸುತ್ತೆ ಹರಳು ಯೂಸ್ ಮಾಡಿದ್ರೆ ಅಂತ ಹೇಳ್ಬಿಟ್ಟು ಈ ಸಲ ಈ ರೀತಿ ಮಾಡಿಸ್ಕೊಂಡಿದ್ದೀನಿ. ನೀವು ಚೆಕ್ ಮಾಡಿ ಚೆನ್ನಾಗಿ ಕಾಣಿಸ್ತಿದೆ ಇಲ್ವಾ ಅಂತ ಒಂದು ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಬಂದು ಚಾಂದಬಾಲಿ ಇಯರಿಂಗ್. ನೀವು ನೋಡ್ತಾ ಇರ್ಬೋದು ಎಷ್ಟು ಬ್ರಾಡಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ಒಂದು ಇಯರಿಂಗೇ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಇದಂತೂ ಹರಳಿಲ್ದರ ಅಂತೂ ಪರ್ಫೆಕ್ಟಾಗಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಹರಳಿಲ್ದರೇನೂ ಈ ರೀತಿ ನಾವು ಮಾಡಿಸ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ಇವಾಗ ಹಾಕ್ಕೊಂಡಿಲ್ಲ, ನಾನು ಹಾಕ್ಕೊಂಡಾಗ ಒಂದು ಸತಿ ನಿಮಗೆ ಪಿಕ್ಗಳು ಹಾಕ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ. ಇದು ಬಂದು ತುಂಬ ಚೆನ್ನಾಗಿದೆ. ಮತ್ತು ಇದು ಬಂದು 13 ಗ್ರಾಮ್ 800 ಮಿಲಿ ಇದೆ. 2ರಿಂದ 13 ಗ್ರಾಮ್ 800 ಮಿಲಿ ಇದೆ. ನೆಕ್ಸ್ಟ್ ಬಂದು ಕಡ. ಈ ಕಡನೂ ಅಷ್ಟೇ ತುಂಬ ಗಟ್ಟಿಯಾಗಿ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಇದು ನೋಡ್ತಾ ಇರ್ಬೋದು ನೀವು, ಫ್ರಂಟೇ ಬಂದು ಎಷ್ಟು ಬ್ರಾಡಾಗಿ ಕಾಣಿಸ್ತಿದೆ ಅಂತ. ತುಂಬ ಅಂದರೆ ತುಂಬ ಬ್ರಾಡಾಗಿ ಕಾಣಿಸುತ್ತೆ. ಆ್ಯಕ್ಚುಲಿ ಫೋಟೋದಲ್ಲಿ ಅಂದರೆ ವೀಡಿಯೋದಲ್ಲಿ ಅಷ್ಟು ಬ್ರಾಡ್ ನಿಮಗೆ ಕಾಣಿಸ್ತಿದೆ ಇಲ್ವೋ ಗೊತ್ತಿಲ್ಲ, ಬಟ್ ಎದುರುಗಡೆ ಅಂತೂ ಮತ್ತು ಕಡ ಬಂದು ತುಂಬ ಬ್ರಾಡಾಗಿ ಮಾಡಿಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ, ಅಷ್ಟು ಚೆನ್ನಾಗಿದೆ. ಮತ್ತು ಗ್ರಾಮು ಅದಕ್ಕೋಸ್ಕರ ಇದು ಜಾಸ್ತಿ ತೊಗೊಂಡಿರೋದು. ಬ್ಯಾಕು ಅಷ್ಟೇ, ಕಡದು ಬ್ಯಾಕ್ ಬಂದು ತುಂಬ ಗಟ್ಟಿಯಾಗಿ ಮಾಡಿದ್ದಾರೆ. ಮತ್ತು ನಾವು ಎಷ್ಟು ಪ್ರೆಸ್ ಮಾಡಿದ್ರೂ ಅದು ಬೆಂಡ್ ಆಗಲ್ಲ, ಆ ರೀತಿ ಮಾಡಿಕೊಟ್ಟಿದ್ದಾರೆ. ಆ್ಯಕ್ಚುಲಿ ಕೈಗೆ ಹಾಕೊಳ್ಳೋದೆಲ್ಲ ಸ್ವಲ್ಪ ಗಟ್ಟಿಯಾಗಿ ಇರಬೇಕು, ಬಿಕಾಸ್ ಸ್ವಲ್ಪ ಹಾರ್ಡಾಗಿ ಯೂಸ್ ಮಾಡ್ತೀವಲ್ವ, ಅದು ಗಟ್ಟಿಯಾಗಿದ್ದಷ್ಟು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ 3 ಒಟ್ಟಿಗೆ ತೋರಿಸ್ತಿದ್ದೀನಿ ಯಾವ ರೀತಿ ಕಾಣಿಸುತ್ತೆ. ನಿಮಗೆ ಯಾವ್ದು ಇಷ್ಟ ಆಯಿತು ಅಂತ ಒಂದು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನಿಮ್ಗೆ ಯಾರಾದ್ರೂ ಈ ರೀತಿ ಹರಳಿಲ್ದಿರ ಯೂಸ್ ಮಾಡಿ ಒಡವೆಗಳು ಮಾಡಿಸ್ಕೋಬೇಕು ಅಂತ ಇರೋರು ಹರಳಿಲ್ದಿರ ಮಾಡಿಸ್ಕೊಂಡ್ರೆ ಈ ರೀತಿ ಕಾಣಿಸುತ್ತೆ. ನೀವು ಯಾರಾದರೂ ಮಾಡಿಸ್ಕೋಬೇಕಂತಿದ್ರೆ ಟ್ರೈ ಮಾಡಿ ಈ ರೀತಿ ಮಾಡಿಸ್ಕೋತೀರಾ, ಬಿಕಾಸ್ ನಮಗೆ ಸ್ವಲ್ಪ ಅಮೌಂಟಾದ್ರೂ ಸೇವ್ ಆಗುತ್ತೆ. ಹರಳು ಅಮೌಂಟ್ ನಾವು ಪೇ ಮಾಡಲ್ಲ, ಮತ್ತು ಹರಳು ವೆಯ್ಟ್ ಬಂದು ಎಷ್ಟಿದೆ ಅಂತ ನಮಗೆ ಗೊತ್ತಾಗಲ್ಲ. ಆ ರೀತಿ ಹರಳಿಲ್ದಿರ ಮಾಡಿಸ್ಕೊಂಡಾಗ ನಮಗೆ ಪರ್ಫೆಕ್ಟಾಗಿ ಎಷ್ಟು ಗೋಲ್ಡ್ ರೇಟ್ ಇದೆ ಅಷ್ಟೇ ನಾವು ಪೇ ಮಾಡಿರೋದ್ರಿಂದ ನಮಗೆ ಅಷ್ಟು ಬೆನಿಫಿಟ್ ಆಗುತ್ತೆ ಅಂತ ನಾನು ಅನ್ಕೋತೀನಿ. ಚೆಕ್ ಮಾಡಿ ನೋಡಿ ನೀವು ಒಂದ್ಸಲ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು. ಈ ಡಿಸೈನ್ ಬಂದು ಇವಾಗ ಅವ್ರು ಮಾಡಿಕೊಟ್ಟಿರೋದು, ನಾನು ಹಾಕಿರೋ ಡಿಸೈನ್ ಬಂದು ಈ ರೀತಿ ಇತ್ತು. ನೆಕ್ಸ್ಟ್ ಬಂದು ಚಾಂದ್ಬಾಲಿ. ಇದು ಅವ್ರು ಮಾಡಿಕೊಟ್ಟಿರೋದು, ನಾನು ಮಾಡೋಕ್ಕೆ ಹಾಕಿದ್ದು ಈ ರೀತಿ ಇತ್ತು. ಸೇಮ್ ಕಡಾದಲ್ಲಿ ಈ ರೀತಿ ಕೊಟ್ಟಿದ್ದೆ, ಅವ್ರು ಬಂದು ಈ ರೀತಿ ಮಾಡಿಕೊಟ್ಟಿದ್ದಾರೆ. ಮತ್ತು ನೆಕ್ಸ್ಟ್ ಬಂದು ಇದೊಂದು ಪೆಂಡಿಂಗ್ ಇದೆ, ಈ ರೀತಿ ಮಾಡೋಕ್ಕೆ ಕೊಟ್ಟಿದ್ದೀನಿ. ಇದನ್ನು ಇನ್ನೂ ಈಸ್ಕೊಂಡು ಬಂದಿಲ್ಲ. ಈಸ್ಕೊಂಡು ಬಂದಮೇಲೆ ಯಾವ ರೀತಿ ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಅಂದರೆ ಜ್ಯುವೆಲರಿ ಕಲೆಕ್ಷನ್ ಇದು ಹೊಸದು ನಾನು ಯಾವ್ದು ಈಸ್ಕೊಂಡ್ಬಂದಿದ್ದೆ ಅದು. ಇದೆಲ್ಲ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಮತ್ತು ಈ ಡಿಸೈನಲ್ಲಿ ನಿಮಗೆ ಯಾವ ಡಿಸೈನ್ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನಿಮಗೆ ಹರಳದು ಹೇಳಿದ್ನಲ್ಲ, ಆ ಹರಳಲ್ಲಿ ಹರಳು ಹಾಕ್ದಿರ ಜ್ಯುವೆಲರಿ ಮಾಡೋದನ್ನು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಒಂದು ಕಮೆಂಟ್ ಮಾಡಿ. ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಎವ್ರಿವನ್.